ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಒಂದು ತಾಲೂಕು ಸಮಿತಿಗೆ ನಮ್ಮ ಕೋಲಾರದ ಇಮ್ರಾನ್ ಪಾಷಾ ಅವರು ಇವರು ಮತ್ತು ಅಯ್ಯೂಬ್ ಖಾನನ್ನ ನೇಮಕ ಮಾಡಿದ್ದಾರೆ. ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅಣ್ಣವರು ಮತ್ತು ಪುತ್ತೂರು MLA ಪುತ್ತೂರು ಮಂಜುನಾಥ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಇವರೆಲ್ಲರೂ ಇವ್ರನ್ನ ಸೂಚಿಸಿ ನಿಷ್ಠಾವಂತರಾಗಿ ಪಕ್ಷದಲ್ಲಿ ಉಳಿದಿದ್ದರು. ಮತ್ತು ಈ 5 ಅಂಶಗಳ ಗ್ಯಾರಂಟಿ ಯೋಜನೆಗೆ ಸರ್ಕಾರದ ಪರವಾಗಿ ಜನಗಳಿಗೆ ಸೌಲಭ್ಯವನ್ನು ಮುಟ್ಟಿಸೋದಕ್ಕೆ ಇವರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರನ್ನ ನಮ್ಮ ನಾಯಕರುಗಳು ಅವ್ರನ್ನ ಅನುಮೋದನೆ ಕೊಟ್ಟು ಈ ಸಮಿತಿಗೆ ನೇಮಕ ಮಾಡಿದ್ದಾರೆ. ಅವರು ಸಹ ಈ ನಮ್ಮ 5 ಅಂಶಗಳ ಗ್ಯಾರಂಟಿ ಒಂದು ಯೋಜನೆಗಳಲ್ಲಿ ಜನಗಳಿಗೆ ಏನು ತಲುಪಬೇಕು ಅಂತ ಇದ್ದಾರೋ ಅದನ್ನೆಲ್ಲ ಪ್ರಾಂಪ್ಟಾಗಿ ಕೆಲಸ ಮಾಡಿ ಅದನ್ನು ಯಶಸ್ಸು ತರ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಅದೇ ರೀತಿ ಅವ್ರು ಕೆಲಸ ಮಾಡ್ತಾರೆ. ಮತ್ತು ಯಾರೇ 5 ಅಂಶಗಳ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅನ್ನಭಾಗ್ಯದಲ್ಲಿ ಡಿಪೋಗಳಲ್ಲಿ ಅಕ್ಕಿಗಳು ಕಡಿಮೆ ಯಾರಾದರೂ ಕೊಡ್ತಿದ್ದಾರೆ ಮತ್ತು ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಡಿಪೋಗಳಲ್ಲಿ ದಯವಿಟ್ಟು ಅವರು ಗಮನಕ್ಕೆ ತರಬೇಕು. ಅದನ್ನು ಅವ್ರು ಬರೆಯುತ್ತಾರೆ. ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಯೋಜನೆಯಲ್ಲಿ 2,000 ಹೆಣ್ಮಕ್ಳಿಗೆ ಏನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರ 2,000 ರುಗಳನ್ನು ಬಡ ಹೆಣ್ಣು ಮತ್ತು ಎಲ್ಲ ವರ್ಗದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಹೆಣ್ಮಕ್ಳಿಗೆ ಸೇರಬೇಕು ಅಂತ 2,000 ರೂಪಾಯಿ ಗೃಹಲಕ್ಷ್ಮಿ ಹಣನ ಯಾರು ಬರ್ತಾ ಇಲ್ವೋ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಈ ಸಮಿತಿ ಸದಸ್ಯರುಗಳ ಗಮನಕ್ಕೆ ತಂದರೆ ನಾವು ಅದನ್ನು ಸರಿಪಡಿಸ್ತೀವಿ. ಅದೇ ರೀತಿಯಾಗಿ KSRTCಯಲ್ಲಿ ಪ್ರಯಾಣ ಮಾಡೋಂಥ ಸಮಯದಲ್ಲಿ ಏನಾದರೂ ಎಡವಟ್ಟುಗಳಾದರೆ ಅದನ್ನು ಸಹ ಗಮನಕ್ಕೆ ತರಬೇಕು. ಆಮೇಲೆ ಯುವನಿಧಿಯಲ್ಲಿ ಡಿಗ್ರಿ ಆಗಿರೋರಿಗೆ ಮತ್ತು ಡಿಪ್ಲೊಮಾ ಆಗಿರೋರನ್ನ ಮತ್ತು ಅವ್ರನ್ನ ಎಂಟ್ರಿ ಮಾಡಿಸಿ ಎಂಪ್ಲಾಯ್ಮೆಂಟ್ ಇದರಲ್ಲಿ ಅವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾವ್ರಿಗೆ 1,000 ರೂಪಾಯಿ ಸೇರಂಗೆ ಮಾಡಬೇಕು ಅಂತೇಳಿ. ಮತ್ತು ಅದೇ ರೀತಿಯಾಗಿ ಮತ್ತು KEBಯಲ್ಲಿ 200 ಯೂನಿಟು ಏನು ಉಚಿತವಾಗಿ ರಾಜ್ಯ ಸರ್ಕಾರ ಯಾವುದೇ ಶುಲ್ಕ ಇಲ್ಲದೆ ಒಂದು ಸ್ಕೀಮನ್ನು ತಂದಿದ್ದಾರೋ ಆ ಸ್ಕೀಮು ಎಲ್ಲೂ ಸೋರಿಕೆ ಆಗ್ದಂಗೆ ಎಲ್ಲೂ ದುರುಪಯೋಗ ಆಗ್ದಂಗೆ ನಡೆಸ್ಕೊಂಡು ಹೋಗಬೇಕು. ಮತ್ತು ಅದರಲ್ಲೇನು ಲೋಪದೋಷ ಕಂಡು ಬಂದರೆ ಆ ಸಮಿತಿ ಸದಸ್ಯರು ಅದನ್ನು ನಮ್ಮ ಗಮನಕ್ಕೆ ತಂದು ಇಲಾಖೆಗಳಿಗೆ ಬಿಸಿ ಮುಟ್ಟೋ ಕೆಲಸ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಧನ್ಯವಾದಗಳು.